ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ನೋಡಿರ್ಬೋದು ಒಂದು ಪದ್ಯದಲ್ಲಿ ಮೊದಲನೆಯ ಪದ, ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದ, ಐದನೇ ಪದ ಎಲ್ಲ ಪದಗಳನ್ನು ಕೂಡ ಒಂದೇ ಥರದ ಅಕ್ಷರ ಬಂದಿರುತ್ತಲ್ಲ, ಅದನ್ನ ಏನಂತಾರೆ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಅದನ್ನೇ ನಾವು ಪ್ರಾಸ ಅಂತ ಕರೆಯೋದು. ಪಾದದ 1 ಮತ್ತು 2ನೆಯ ಸ್ವರಗಳ ನಡುವೆ ಒಂದೇ ರೀತಿಯ ವ್ಯಂಜನಾಕ್ಷರ ಬರುವುದನ್ನು ಪ್ರಾಸಪದಗಳು ಎನ್ನುವರು. ಉದಾಹರಣೆಗೆ ಆದಿಪ್ರಾಸದ ಪದ್ಯ ನೋಡಿ. ಉತ್ತಮರ ಗೆಳತನ ಪುತ್ತಳಿ ಬಂಗಾರ, ಮತ್ತ ಹೀನರ ಗೆಳತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ. ಇಲ್ಲಿ ತಾವತ್ತುಗಳಿದೆಯಲ್ಲ, 2ನೇ ಅಕ್ಷರಗಳು, ಇವೆಲ್ಲ ಕೂಡ ಆದಿಪ್ರಾಸಕ್ಕೆ ಉದಾಹರಣೆಯಾಗಿರುತ್ತೆ. ಅಂತ್ಯಪ್ರಾಸ ಅದೇ ಥರ ನೋಡ್ಬೋದು ಪದ್ಯನ. ನೀರವ್ವ ಗಂಗವ್ವ ಮಳೆಯಾಗಿ ಬಾರವ್ವ ಹೊಣೆಯಾಗಿ ಅರಿಯವ್ವ. ಇಲ್ಲಿ ಕೊನೆಯ ಅಕ್ಷರಗಳು ವಾಗ್ಯವಾವತ್ತಿದೆಯಲ್ಲ, ಈ ಕೊನೆಯ ಅಕ್ಷರಗಳು ಒಂದೇ ಥರ ಇದ್ರಿಂದ ಅಂತ್ಯಪ್ರಾಸ ಅಂತೀವಿ. ಪದ್ಯದ ಮಧ್ಯದಲ್ಲಿ ಎಲ್ಲಾದರೂ ಒಂದೇ ಥರ ಅಕ್ಷರ ಬಂದರೆ ಅದನ್ನ ಮಧ್ಯಪ್ರಾಸ ಅಂತ ಕರಿತೀವಿ. ಮಂಜೇಶ್ವರ ಗೋವಿಂದ ಪೈಗಳವರ ಕೃತಿ ಪರಿಚಯ. ಇವರು ಪ್ರಪ್ರಥಮ ರಾಷ್ಟ್ರಕವಿಗಳು. ಇವರು ಹುಟ್ಟಿದ್ದು ಮದ್ರಾಸು ಪ್ರಾಂತ್ಯಕ್ಕೆ ಸೇರಿದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ. ರಾಜ್ಯದ ಪುನರ್ವಿಂಗಡಣೆ ಆದಂತಹ ಸಂದರ್ಭದಲ್ಲಿ ಕೇರಳಕ್ಕೆ ಹೋದವರು. ಆವಾಗ ಅಪ್ಪಟ ಕನ್ನಡ ಪ್ರೇಮಿಗಳು ಕೇರಳಕ್ಕೆ ಹೋಗೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಇವರಿಗೆ. ಶ್ರೀಮಂತ ಮನೆತನದಲ್ಲಿ ಹುಟ್ಟಿದಂಥ ಇವರು ವಿದ್ಯಾಭ್ಯಾಸವನ್ನು ಮಂಗಳೂರಿನಲ್ಲಿ ಮಾಡ್ತಾರೆ. ಪದವಿ ಶಿಕ್ಷಣವನ್ನು ಮದ್ರಾಸಿಗೆ ಹೋಗ್ತಾರೆ. ಇಲ್ಲಿ ಸರ್ವೇಪಲ್ಲಿ ರಾಧಾಕೃಷ್ಣನವರು ಗೋವಿಂದ ಪೈಗಳ ಸಹಪಾಠಿಗಳಾಗಿರ್ತಾರೆ. ಇವರು ಕೊನೆಯ ಪದವಿಯಲ್ಲಿರ್ಬೇಕಾದ್ರೆ ತಂದೆ ತೀರ್ಕೋತಾರೆ. ಆವಾಗ ಊರಿಗೆ ವಾಪಸ್ಸಾಗ್ತಾರೆ. ಇಂಗ್ಲೀಷ್ ಪರೀಕ್ಷೆಯೊಂದನ್ನು ಮುಗಿಸ್ಕೋತಾರೆ. ನಂತರ ಗೋವಿಂದ ಪೈಗಳಿಗೆ ಚಿನ್ನದ ಪದಕದ ಬಹುಮಾನ ಕೂಡ ಸಿಗುತ್ತೆ, ಅತ್ಯುತ್ತಮ ಅಂಕ ಪಡೆದಿದ್ದಾರೆ ಅಂತ ಹೇಳಿ. ಇವರು ಪದವಿಯನ್ನು ಮುಗಿಸಿ ಕನ್ನಡ, ತಮಿಳು, ಮರಾಠಿ, ಕೊಂಕಣಿ, ಬಂಗಾಳಿ, ಸಂಸ್ಕೃತ ಎಲ್ಲ ಭಾಷೆಗಳನ್ನು ಕೂಡ ಕಲಿತಾರೆ. ಅದರ ಜೊತೆಗೆ ಲ್ಯಾಟಿನ್, ಗ್ರೀಕ್ ಮುಂತಾದಂತಹ ಜರ್ಮನಿ, ಫ್ರೆಂಚ್, ಇಂಗ್ಲೀಷ್, ಇಟಾಲಿಯನ್ ಮೊದಲಾದಂತಹ ಪಾಶ್ಚಾತ್ಯ ಭಾಷೆಗಳನ್ನು ಕೂಡ ಕಲಿತಾರೆ. ಒಟ್ಟು 25 ಭಾಷೆಗಳಲ್ಲಿ ಇವರು ಪ್ರಾವೀಣ್ಯತೆಯನ್ನು ಪಡ್ಕೋತಾರೆ. ನಂತರ ಇವರು ವೈಶಾಖ ಮತ್ತು ಗೋಲ್ಗಾತ ಎನ್ನುವಂಥ ಖಂಡಕಾವ್ಯಗಳನ್ನು ಬರೀತಾರೆ. ಹೆಬ್ಬೆರಳು ಎನ್ನುವಂಥ ಪದ್ಯಗಳನ್ನೊಳಗೊಂಡಂತಹ ಏಕಾಂಕ ನಾಟಕವನ್ನು ಬರೀತಾರೆ. ಗದ್ಯದಲ್ಲಿ ಕನ್ನಡದ ಮೋರೆ ಎನ್ನುವಂಥ ಕೃತಿಯನ್ನು ಬರೀತಾರೆ. ಇವರಿಗೆ 1949ರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಹುಮಾನವನ್ನು ನೀಡುತ್ತೆ. ಮುಂಬೈ ಸರ್ಕಾರ ಕೂಡ 34ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪೈಗಳ ಅಧ್ಯಕ್ಷರಾಗಿದ್ದರು. ಈ ರೀತಿ ಅವರು ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಕೂಡ ಇದೆ. ಒಂದು ಬೃಹತ್ ಗ್ರಂಥವನ್ನು ಪ್ರಕಟಿಸಿದೆ. ಒಂದಾನೊಂದು ಕಾಲದಲ್ಲಿ ಕವಿಗಳು ಛಂದೋಬದ್ಧವಾಗಿ ಕವಿತೆಗಳನ್ನು ರಚನೆ ಮಾಡಬೇಕಾಗಿತ್ತು. ಅವರು ಒಳಗನ್ನಡ, ನಡುಗನ್ನಡ ಶಬ್ದಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಪಾಂಡಿತ್ಯವನ್ನು ಹೊಂದಿದ್ರು. ಆದರೆ ಯಾವ ಭಾವವೇ ಇರಲಿ ಅದನ್ನು ಅವರು ಅತ್ಯಂತ ಶಿಸ್ತುಬದ್ಧವಾದ ಶಾಸ್ತ್ರ ಚೌಕಟ್ಟಿನಿಂದ ಬರಿಬೇಕಿತ್ತು. ಆದರೆ ಕವಿಯೊಬ್ಬ ತಾನು ಪ್ರಾಸವನ್ನು ಬಿಟ್ಟು ಬರೆಯುವೆ ಎಂದು ಹೊರಟಾಗ ಅದು ಕ್ರಾಂತಿಕಾರಕ ಘೋಷಣೆಯೇ ಆಗಿತ್ತು. ಇಂತಹ ಕಾಲದಲ್ಲಿ ಗೋವಿಂದ ಪೈಗಳು ಪ್ರಾಸವನ್ನು ಬಿಟ್ಟು ಬರೆಯುವಂತಹ ಧೈರ್ಯವನ್ನು ಮಾಡ್ತಾರೆ. ಆದರೆ ಅವ್ರು ಬಿಟ್ಟಿದ್ದು ಅಂತ್ಯಪ್ರಾಸವನ್ನೇನೂ ಅಲ್ಲ, ಕೇವಲ ಆದಿಪ್ರಾಸವನ್ನು. ಅದಕ್ಕೋಸ್ಕರ ಉಳಿದಂಥ ಎಲ್ಲ ಕವಿಗಳು ಕೂಡ ಇವ್ರನ್ನ ತುಚ್ಛವಾಗಿ ನೋಡಿದಂತಹ ಪಂಡಿತರು ಇದ್ದರು. ಪ್ರಾಸ ಬಿಟ್ಟು ಬರೆಯುವುದು ಕಾವ್ಯವೇ ಅಲ್ಲ ಎಂದು ಹೇಳಿದಂಥ ಕೆಲವು ಪಂಗಡದ ಕವಿಗಳು ಕೂಡ ಇದ್ದರು. ಒಟ್ಟಾರೆ ಪ್ರಾಸವನ್ನು ಗಟ್ಟಿ ಧೈರ್ಯದಿಂದ ಬಿಟ್ಟು ಬರೆಯೋದಕ್ಕೆ ಶುರು ಮಾಡ್ತಾರೆ. ರಾಷ್ಟ್ರಕವಿ ಗೋವಿಂದ ಪೈಗಳು ತಾವು ಪ್ರಾಸ ಬಿಟ್ಟ ಕವಿತೆಯನ್ನು ಬರೆದ ಪ್ರಸಂಗವನ್ನು ಉಲ್ಲೇಖಿಸುತ್ತಲೇ ತಮಗೆ ಕಾವ್ಯದ ಕುರಿತು ಆಸಕ್ತಿ ಬೆಳೆದ ಬಗೆಯನ್ನು ಇಲ್ಲಿ ವಿವರಿಸಿದ್ದಾರೆ. 10ನೇ ತರಗತಿ ಪಠ್ಯಪೂರಕ ನಾನು ಪ್ರಾಸ ಬಿಟ್ಟ ಕಥೆಯನ್ನು ಕಥೆಯ ರೂಪದಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸಂವತ್ಸರ ಎಂದರೆ 60 ಸಂವತ್ಸರಗಳ ಒಂದು ಚಕ್ರ ಆಗಿರುತ್ತೆ. ಸಂವತ್ಸರ ಅಂದರೆ 1 ವರ್ಷ. ಗೋವಿಂದ ಪೈ ಅವರ ಮನೆಯಲ್ಲಿ ಜಯತ್ ಸಂವತ್ಸರದಲ್ಲಿ 1895ನೆಯ
ಇಸವಿಯ ಫೆಬ್ರವರಿ ತಿಂಗಳಿನಂದು ಕೊನೆಯ ವಾರ ಮಂಗಳೂರಲ್ಲಿ ತಮ್ಮ ಮನೆಯಲ್ಲಿ ತಮ್ಮನ ನೂಲು ಮದುವೆಗೆ ಸಿದ್ಧತೆಯನ್ನು ಮಾಡಿಕೊಡಲಾಗ್ತಾ ಇದೆ. ನೂಲು ಮದುವೆ ಅಂದರೆ ಬಾಲಕನಿಗೆ ಜನಿವಾರ ಧರಿಸುವಂತಹ ಸಮಾರಂಭ. ಅದು ಚಪ್ರ ಹಾಕಿದೆ. ಮತ್ತು ಫೆಬ್ರವರಿಯಲ್ಲಿ ಎಂದೂ ಇಲ್ಲದ ಮಳೆ ಬೇರೆ ಜಿನುಗ್ತಾ ಇದೆ. ಅದು ಶನಿವಾರನೋ ಅಥವಾ ರವಿವಾರನೋ ಅಂತ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ಶಾಲೆ ಬೇರೆ ಇರಲಿಲ್ಲ. ಚಪ್ಪರದಲ್ಲಿ ಒಂದು ಕಡೆ ಲಡ್ಡುಗೆಗಳನ್ನು ಕಟ್ತಾ ಇರ್ತಾರೆ, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಾಡಿಸ್ತಾರೆ. ಅಂದರೆ ಅಕ್ಕಿ ಹಿಟ್ಟು ಮತ್ತು ಬೆಲ್ಲದಿಂದ ಮಾಡಿದಂಥ ತಿನಿಸು ಅದು. ಮತ್ತು ಇನ್ನೊಂದು ಕಡೆ ಸ್ಯಾವಿಗೆಗಳನ್ನು ಒತ್ತುತ್ತಾ ಇರ್ತಾರೆ. ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲ. ಆ ನಡುವೆ ಕುಗ್ಗಿದ ಕೊರಳಲ್ಲಿ ಇದೊಂದು ಹಾಡು ಕೇಳಿಸಿತು. ಅಡವಿಗೆ ಪೋಪೆರೆನೆ ಕರಿದಯ್ಯ, ಅಡವಿಯೊಳಗೆ ಬಲು ಕಡುಗೂಳ ಮೃಗಗಳು ಬಿಡದೆ ಬಾಧಿಪವೋ ನಿನ್ನ. ಇದರ ಅರ್ಥ ಏನು ಅಂತಂದರೆ, ಓ ದೇವರೇ, ಅಡವಿಗೆ ಹೋಗಬೇಡ ಎಂದು ಎಚ್ಚರಿಸುವಂತೆ ಕವಿ ಹೇಳುತ್ತಿದ್ದಾರೆ. ಅಡವಿಯೊಳಗೆ ತುಂಬ ಕ್ರೂರವಾದಂಥ ಕಾಡು ಮೃಗಗಳು ಇವೆ. ಅವು ಯಾರನ್ನು ಬಿಡದೆ ಹಿಂಸಿಸುತ್ತವೆ, ಕಾಡುತ್ತವೆ. ಅದರ ಒಳ ಅರ್ಥ ಅಥವಾ ಆಂತರಿಕ ಅರ್ಥ ಏನು ಅಂದರೆ, ಅಡವಿ ಎಂದರೆ ಸಂಸಾರ, ಕಡುಕೂಳ ಮೃಗಗಳು ಎಂದರೆ ಲೋಭ, ಮೋಹ, ಕ್ರೋಧ, ಅಹಂಕಾರ ಮುಂತಾದ ದುರ್ಗುಣಗಳು ಮನುಷ್ಯನನ್ನು ಬಿಡದೆ ಕಾಡುತ್ತವೆ. ಅದಕ್ಕೆ ಬಲಿಯಾಗಬೇಡ ಅಂತ ಜನತೆಗೆ ಎಚ್ಚರಿಕೆಯನ್ನು ನೀಡುವಂತಹ ಪದ್ಯ ಇದಾಗಿರುತ್ತೆ. ಹಾಗೆ ಲೇಖಕರಾದಂಥ ಗೋವಿಂದ ಪೈಗಳವರು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಚಪ್ಪರದ ಗದ್ದಲ ಬೇರೆ ಇರುತ್ತೆ. ಅಭ್ಯಾಸದ ಪುಸ್ತಕವನ್ನು ಹಿಡಿದೇ ಬರೆಯತೊಡಗ್ತಾರೆ. ಆನಂತರ ಅದು ಏಕಾಂಕ ನಾಟಕ ಅನ್ನಬಹುದಾದಂತಹ ಒಂದು ನಾಟಕವನ್ನು ಅವರು ಬರೀತಾರೆ. 2-3 ದಿನಗಳಲ್ಲಿ ಅಂತಹ ಮತ್ತೊಂದು ನಾಟಕವನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ. ಆದರೆ ಕೊನೆಗೂ ಮುಗಿಸಲಿಲ್ಲ. ಆ ನಾಟಕಗಳಲ್ಲಿ ಬರೀ ಹಾಡುಗಳು, ವೃತ್ತ, ಕಂದ ಪದ್ಯಗಳು ಏನೂ ಕೂಡ ಇರಲಿಲ್ಲ. ಸರಿ, ಅವಕ್ಕೆ ಹೆಸರನ್ನು ಕೂಡ ಇಡಲಿಲ್ಲ. ಅದರ ಸಾರಾಂಶ ಏನಪ್ಪ ಅಂತಂದರೆ, ಒಬ್ಬನೇ ಮಗ ತಂದೆ ತಾಯಿಗಳಿಗೆ ಅವನು ಕಾಡಿಗೆ ಹೋಗ್ತಾ ಇರ್ತಾನೆ. ಹೋಗಬಾರದು ಅಂತ ತಂದೆ ತಾಯಿಗಳು ಹಂಗಲಾಚಿ ಬೇಡ್ಕೋತಾರೆ ಮಗನನ್ನು. ಗೋವಿಂದ ಪೈಗಳಿಗೆ ಅದಾದಮೇಲೆ ಕತೆ ಮರ್ತೋಗ್ಬಿಡುತ್ತೆ. ಹಾಡಿಗೂ ಮತ್ತು ನಾಟಕಕ್ಕೂ ಏನಪ್ಪ ವ್ಯತ್ಯಾಸ ಇತ್ತು ಅಂದರೆ ತತ್ಸಮ ತದ್ಭವಗಳು ಮಾತ್ರ. ಆನಂತರ ಇವರು ಸಾಹಿತ್ಯ ಮಂದಿರದಲ್ಲಿ ಅಖಂಡವಾಗಿ ಎಡವು ಬೀಳ್ತಾರೆ. ಅದನ್ನು ಲೇಖಕರು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂದರೆ, ಮುಚ್ಚು ಕದಕ್ಕೆ ಡಿಕ್ಕಿ ಹೊಡೆಯೋದು, ಅಗುಳಿ ಇಲ್ಲದ ಬಾಗಿಲು ಹಾರೋಗೋದು, ಇವರು ಒಳಗಡೆ ಹೋಗೋದು ಅಂದರೆ ಅವರ ಜೀವಮಾನದಲ್ಲಿ ಎಂದೂ ಮರೆಯಲಾರದಂತಹ ಸಂದರ್ಭ ಇದಾಗಿರುತ್ತೆ. ಗೋವಿಂದ ಪೈಗಳವರು 1.5 ವರ್ಷ ಆದಮೇಲೆ ಅಂದರೆ 1893ರಲ್ಲಿ ಸಾಂಗಲಿಯದೊಂದು ಮರಾಠಿ ನಾಟಕ ಮಂಡಳಿ ಮಂಗಳೂರಿಗೆ ಬರುತ್ತೆ. ಆವಾಗ ಇವ್ರ ಮನಸ್ಸು ಏನಾಗುತ್ತೆ, ಹಾಡುಗಳನ್ನು ಮನಸ್ಸಿನಲ್ಲೇ ಜೋಡಿಸ್ಕೋತಾ ಇರ್ತಾರೆ. ಈ ಥರ ಬರಿಬೇಕು ಅಂತ ಅಂದ್ಕೋತಾ ಇರ್ತಾರೆ. 5 ಅಂಕದ ಉದ್ದಕ್ಕೆ ಒಮ್ಮೆಲೆ ಹೆಣೆಯಲಾರದಂತಹ ಏಕಾಂಕ ನಾಟಕವನ್ನು ಬರೀತಾರೆ. ಆದರೆ 1895 ಫೆಬ್ರವರಿಯ ತನಕ ಅದನ್ನು ಕಾಗದದಲ್ಲಿ ಅಚ್ಚಾಕದೆ ಉಳಿಸ್ಬಿಡ್ತಾರೆ. ಅಚ್ಚಾಕೋದಿಲ್ಲ. ಗೋವಿಂದ ಪೈಗಳವರ ಮನೆತನದವರು ಮಂಗಳೂರಿನವರಾದ್ರೂ ಕೂಡ ಹುಟ್ಟಿ ಬೆಳೆದಿದ್ದೆಲ್ಲ ಮಂಜೇಶ್ವರದಲ್ಲಿ. ತಾಯಿ ತವರು ಮನೆ ಅದು. ಸರಿ, ಮಂಗಳೂರಲ್ಲಿ ಅವರು ಓದ್ತಾ ಇದ್ರೂ ಕೂಡ ಶಾಲೆಯ ಬಿಡುವಿನ ಸಂದರ್ಭದಲ್ಲಿ ಅವರು ಮಂಜೇಶ್ವರದಲ್ಲಿ ಹೋಗ್ತಾಯಿದ್ರು. ಕಾರ್ತಿಕ ಮಾಸ, ವೈಶಾಖ ಮಾಸಗಳಲ್ಲಿ ಆಗಾಗ ದಶಾವತಾರದ ಆಟದ ಮೇಳದವರು ಯಕ್ಷಗಾನವನ್ನು ಆಟ ಆಡೋದಕ್ಕೆ ಬರ್ತಾಯಿದ್ರು. ನಾಟಕ ಆಡಲು ವರ್ಷ ಬರ್ತಾಯಿದ್ರು. ಗೋವಿಂದ ಪೈಗಳು ಚಿಕ್ಕ ವಯಸ್ಸಿನಲ್ಲಿ ಮೂಕ ವಿಸ್ಮಿತರಾಗಿ ನೋಡ್ತಾಯಿದ್ರಂತೆ. ಅನಂತರ 1895 ಮೇ ತಿಂಗಳಲ್ಲಿ ಒಂದು ಯಕ್ಷಗಾನವನ್ನು ಬರೆಯೋದಕ್ಕೆ ಹೋಗ್ತಾರೆ. ಅದರ ಹೆಸರು ಮಕರಾಕ್ಷನ ಕಾಳಗ. 19ನೆಯ ಪುರಾಣದಲ್ಲಿ ಇತ್ತಂತೆ. ಅದರಲ್ಲಿ ರಾಕ್ಷಸನು ಯಾರು ಅಂತ ಗೊತ್ತಿಲ್ವಂತೆ. ಆದರೆ ಶ್ರೀರಾಮ ಅವನನ್ನು ಸಂಹರಿಸ್ತಾನೆ. ಇದನ್ನು ಕೂಡ 3ನೇ ಒಂದು ಭಾಗ ಬರೀತಾರೆ. ಆದರೆ ಅವ್ರ ಮನಸ್ಸಿಗೆ ಹೋಗೋದಿಲ್ಲ. ಅದನ್ನು ಮತ್ತೆ ಹರಿದು ಬಿಸಾಕ್ತಾರೆ.
ಮಂಗಳೂರಿನ ಬಾಸೆಲ್ ಮಿಸಲ್ರವರು ಶಬ್ದಮಣಿ ದರ್ಪಣದಿಂದಲೂ ಛಂದೋಬುದ್ಧಿಯಿಂದಲೂ ಸಂಗ್ರಹಿಸಿದಂತಹ ಹಳಗನ್ನಡ ವ್ಯಾಕರಣ ಸೂತ್ರಗಳು ಎಂಬ ಪುಸ್ತಕವನ್ನು ಅದರಲ್ಲಿರುವಂತಹ ಛಂದೋಲಕ್ಷಣ ಅಂದರೆ ಕಂದ, ವೃತ್ತ, ಷಟ್ಪದಿಯ ಲಕ್ಷಣಗಳನ್ನು ಅರ್ಥಕೋತಾರೆ. ಅನಂತರ ಅವರು ಜೈಮಿನಿ ಭಾರತ, ಗದುಗಿನ ಭಾರತ, ಶಬರಶಂಕರ ವಿಳಾಸ ಮೊದಲಾದ ಮಹಾಕಾವ್ಯಗಳನ್ನು ಓದಿ 1898ರವರೆಗೆ ಪದ್ಯಗಳನ್ನು ಬರೆದು ಹರಿದು ಹಾಕ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಸೋದರರ ಜೊತೆ ಜಗಳ ಹತ್ತಿದಾಗ ತಮ್ಮ ಒಂದ್ಸರಿ ಅಮ್ಮನಿಗೆ ದೂರನ್ನು ಇಡ್ತಾರೆ. ಏನಂತ? ಇವನು ಕವನವನ್ನು ಬರೀತಾನೆ ಅಂತ. ತಾಯಿಗೆ ಭಯ ಆಗುತ್ತೆ. ಯಾಕೆಂದರೆ ತುಳುನಾಡಿನಲ್ಲಿ ಸರ್ವಶ್ರೇಷ್ಠ ಯಕ್ಷಗಾನ ಕವಿಯಾದಂತಹ ಮುಲ್ಕಿಯ ವಾಸುದೇವ ಪ್ರಭು ಅವರು ಬಿಲ್ಲ ಹಬ್ಬವನ್ನು ರಚಿಸ್ತಾರೆ. ಅವರಿಗೆ ಹುಚ್ಚು ಹಿಡಿದು ಬಿಡುತ್ತೆ. ಅನಂತರ ಸಮುದ್ರ ಮಂಥನವನ್ನು ರಚಿಸಿದ ಮೇಲೆ ಅವರ ಹುಚ್ಚು ಇಳಿಯಿತು. ಅದಕ್ಕೋಸ್ಕರ ತಾಯಿ ಕೋಪದಿಂದ ಕವನವನ್ನು ಬರೆಯಬಾರದೆಂದು ಮಗನನ್ನು ದಂಡಿಸುತ್ತಿದ್ದರು. ಇವರು ಕೆಲವು ಕಾಲ ಮರ ಸುತ್ತಿ ತೊಟ್ಟಿಲು ಕಟ್ಟುತ್ತಾ ತಿರುಗುತ್ತಿರುವ ತಿರುಕಿಯಂತೆ ನಡೆದಾಡುತ್ತಿದ್ದಾಗ ಬೀದಿಯಲ್ಲೂ ಬಿಡುವಾದಾಗ ಶಾಲೆಯಲ್ಲೂ ಕೂಡ ಕವನಗಳನ್ನು ಬರಿತಾ ಇದ್ರು. ಇದು 1898ರವರೆಗೆ ಇದೇ ರೀತಿ ನಡ್ಕೊಂಡು ಬಂತು. ನಂತರ 1899ರಲ್ಲಿ ಶೇಕ್ಸ್ಪಿಯರ್ ಬರೆದಿರುವಂತಹ 12th ನೈಟ್ ಎನ್ನುವಂತಹ ನಾಟಕದ ಮೊದಲನೇ ಅಂಕದಿಂದ ಕೆಲವು ವೃತ್ತಗಳು, ಕಂದಗಳನ್ನು ಕನ್ನಡದಲ್ಲಿ ಬರೀತಾರೆ. ಅದನ್ನು ಶ್ರೀ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಅವರಿಗೆ ಉಡುಪಿಲಿರ್ತಾರೆ, ಅವ್ರಿಗೆ ಕಳಿಸ್ಕೊಡ್ತಾರೆ. ಅವರು ಇದೇ ಥರ ಮುಂದುವರಿಸು ಅಂತ ಹೇಳ್ತಾರೆ. ಆದರೆ ಅದನ್ನ ಮುಂದುವರಿಸೋದಿಲ್ಲ. ನಂತರ ಪಂಜೆ ಮಂಗೇಶರಾಯರು ಇವರಿಗೆ ಕನ್ನಡ ಅಧ್ಯಾಪಕರಾಗಿ ಬರ್ತಾರೆ. ಆವಾಗ ಪ್ರಾಸವನ್ನು ಬಿಟ್ಟು ಬರಿಬೇಕು ಅಂತ ಪದೇ ಅಂದ್ಕೋತಾರೆ. ಆದರೆ ಚೇಳಿನ ಮಂತ್ರ ಬಾರದೆ ಹಾವಿನ ಗುತ್ತಿನಲ್ಲಿ ಕೈ ಹಾಕಬಾರ್ದು. ಆ ಬಗ್ಗೆ ಬಲ್ಲವರು ಬೆನ್ನು ತಟ್ಟಿದ್ದಲ್ಲದೆ ಪ್ರೋತ್ಸಾಹ ಮಾಡಿದ್ದರೂ ಕೂಡ ಹಾಗೆ ಬರೆಯೋದಕ್ಕೆ ಅವರಿಗೆ ಮನಸ್ಸು ಹೊಳಗ್ತಾ ಇತ್ತು. ಆನಂತರ ಅವರು ಕವಿತೆಗಳನ್ನು ಯಾರಿಗೂ ಹೇಳಬಾರ್ದು ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು ಉತ್ತ ಮೇಲಲ್ಲವೇ ಬಿತ್ತುವ ಯೋಚನೆ, ತಕ್ಕಷ್ಟು ಬರೆದ ಮೇಲಲ್ಲವೇ ಪ್ರಾಸದ ಗೋಜು, ಹಲ್ಲಿಯ ತನಕ ತಣ್ಣಗಿರುವುದೇ ಲೇಸೆಂದು ಪ್ರಾಸ ಇಟ್ಟೇ ಬರೆಯುತ್ತಾ ಹೋಗುತ್ತಾರೆ. 1900ನೆಯ ಜುಲೈನಲ್ಲಿ ಮಂಗಳೂರಿನಲ್ಲಿ ಸುವಾಸಿನಿ ಎಂಬ ಮಾಸಪತ್ರಿಕೆ ಹೊರಡುತ್ತೆ. ಅದರಲ್ಲಿ ಸುವಾಸಿನಿ ಎನ್ನುವಂತಹ ಪತ್ರಿಕೆಯಲ್ಲಿ ಇವರು ಪದ್ಯಗಳನ್ನು ಬರೀತಾರೆ. 5 ರೂಪಾಯಿ ಬಹುಮಾನವನ್ನು ಕೊಡ್ತೀವಿ ಅಂತ ಅವರು ಪ್ರಕಟಣೆ ಮಾಡಿರ್ತಾರೆ. ಇವರು ಕೂಡ ಪ್ರಾಸ ಇರುವಂತಹ 3 ಕಂದ ಪದ್ಯಗಳನ್ನು ರಚಿಸ್ತಾರೆ. ಉಡುಗೊರೆನೂ ಕೂಡ ಸಿಗುತ್ತೆ. ನಂತರ ಆ ಪದ್ಯಗಳು ಮರು ತಿಂಗಳ ಸಂಚಿಕೆಯಲ್ಲಿ ಪ್ರಕಟ ಆಗುತ್ತೆ. ಅದಾದ ನಂತರ ಪ್ರಾಸ ಇರುವಂತಹ ಸುಭದ್ರ ವಿಳಾಪ ಎನ್ನುವಂಥದ್ದು ಮತ್ತು ಕಾಳಿಯ ಮರ್ದನ ಎನ್ನುವಂತಹ ಕಂದ ಷಟ್ಪದಿಗಳು ಕೂಡ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ. ನಂತರ ಗೋವಿಂದ ಪೈಗಳು ಕೆಲವೊಮ್ಮೆ ಪ್ರಾಸಗಳನ್ನು ಇಡೋದು, ಕೆಲವೊಮ್ಮೆ ಪ್ರಾಸಗಳನ್ನು ಬಿಟ್ಟು ಬರೆಯೋದು, ಈ ರೀತಿ ಮಾಡ್ತಾ ಮಂಗಳೂರಿನ ಸ್ವದೇಶಿ ಅಭಿಮಾನ ಪತ್ರಿಕೆಯಲ್ಲಿ ಅದು ಪ್ರಕಟ ಆಗುತ್ತೆ. ನಂತರ ಗಿಳಿವಿಂಡು ಎನ್ನುವಂತಹ ಕವನ ಸಂಕಲನದಲ್ಲಿ ಅಚ್ಚಾಗಿದ್ದಾವೆ. ಪೈಗಳು 1911ರಲ್ಲಿ ಒಂದು ಸರಿ ಬರೋಡಾದ ರಾಜ್ಯದ ನವಸಾರಿ ಎನ್ನುವ ಪ್ರದೇಶದಲ್ಲಿ ಮುಂಜಾನೆ ಮಾಳಿಗೆಯಲ್ಲಿ ಕುಳಿತಿರ್ತಾರೆ. ಆವಾಗ ಆಗೋದು ಹೋಗೋದು ದೇವರ ಇಚ್ಛೆ, ಹೂಡೋದು ಬಿತ್ತೋದು ನನ್ನ ಇಚ್ಛೆ, ಇನ್ನು ಮೀನಾಮೀಸ ಎನಿಸಬಾರ್ದು, ಪ್ರಾಸವನ್ನೀಗಲೇ ತೊರೆದು ಬಿಡುವುದು ನಿಶ್ಚಯಂ ಅಂತ ಮನಸ್ಸಲ್ಲಿ ಅಂದ್ಕೋತಾರೆ. ತಕ್ಷಣ ರವೀಂದ್ರನಾಥ್ ಟ್ಯಾಗೋರರ ಐ ಭುವನ ಮನೋಮೋಹಿನಿ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಲಿ ಗೀತವನ್ನು ಕನ್ನಡದಲ್ಲಿ ಬರೀತಾರೆ. ನಂತರ ಶಿಶು ಎಂಬ ಗ್ರಂಥದಲ್ಲಿ ವಿದಾಯ ಎಂಬ ಕವಿತೆಯನ್ನು, ಶೇಖ್ ಮೊಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ್ ಹಮಾರ ಎಂಬ ಉರ್ದು ಗೀತೆಯನ್ನು ಕನ್ನಡದಲ್ಲಿ ಬರೀತಾರೆ. ಮಾರನೆಯ ತಿಂಗಳಲ್ಲಿ ಅವರು ಊರಿಗೆ ಮರಳ್ತಾರೆ. ಸ್ವದೇಶಿ ಅಭಿಮಾನ ಪತ್ರಿಕೆಯಲ್ಲಿ ಅದನ್ನ ಪ್ರಕಟ ಮಾಡ್ತಾರೆ. ಇದೇ ಪ್ರಾಸರಹಿತವಾದಂತಹ ಕವಿತೆಗಳು ಹಚ್ಚಾದದ್ದು ಅದೇ ಮೊದಲ ಬಾರಿಗೆ. ನಾನು ಪ್ರಾಸ ಬಿಟ್ಟ ಕಥೆಯ ರೂಪದ ಈ ಸಾರಾಂಶ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.